ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಮಾರ್ನಿಂಗು ನನ್ನ ಚಿಕ್ಕ ಮಗಳು 369 ಮ್ಯಾನಿಫೆಸ್ಟೇಷನ್ದೇನೋ ಬರೀತಾ ಇದ್ಲು. ಸೊ ನಾನು ಕಾಫಿ ಮಾಡ್ತಾಯಿದ್ದೆ. ಕಾಫಿ ಮಾಡಿ ಹಾಗೆ ತಿಂಡಿಗೆ ಬೆಳಗ್ಗೆ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು, ಅದು ಸಂಡೇದು ಚಿಕನ್ ಸಾಂಬಾರು ಇತ್ತಲ್ವ, ಸೊ ಅದಕ್ಕೇ ಬೆಳಗ್ಗೆ ಟಿಫನಿಗೆ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ. ಹಾಗೆ ರೊಟ್ಟಿನೇ ಮಕ್ಕಳಿಗೆ ಸ್ಕೂಲ್ಗೆ ಎಲ್ಲ ಬಾಕ್ಸಿಗೆ ಕೊಟ್ಟು ಕಳಿಸ್ತೀನಿ. ನಾನು ಅಕ್ಕಿ ರೊಟ್ಟಿ ಈ ರೀತಿ ಬಳಿದ್ಬಿಟ್ಟು ಮಾಡ್ತೀವಿ. ನಮ್ಮೂರ ಕಡೆ ಎಲ್ಲ ಬಳಿದ್ಬಿಟ್ಟು ಮಾಡ್ತಾರೆ, ನಾವು ತಟ್ಟಿ ಮಾಡೋದಿಲ್ಲ. ಸೊ ಹಂಗಾಗಿ ಈ ಥರ ಹೆಂಚು ಮೇಲೆ ಬಳಿದು ರೊಟ್ಟಿನ ಮಾಡ್ತೀವಿ, ಆಯಿಲ್ ಏನು ಹಾಕಲ್ಲ. ಸೊ ಹಂಗಾಗಿ ವಿತೌಟ್ ಆಯಿಲ್ ಫುಡ್ಡಲ್ಲಿ ಕೂಡ ಇದನ್ನು ಆ್ಯಡ್ ಮಾಡ್ಕೋಬೋದು. ಹಾಗೆ ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಹುಳ್ಳಿಕಾಳು ಚಟ್ನಿ, ಹಾಗೆ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಸಂಜೆ ಸ್ವಲ್ಪ ಅಂಗಡಿಗೆ ಹೋಗಬೇಕಿತ್ತು, ಹಾಗಾಗಿ ಇದು ಮನೆಯದು ಸಾಮಾನೆಲ್ಲ ಖಾಲಿಯಾಗಿತ್ತು. ಲೀಸ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಹೋಗಿದೆ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಶಾಪ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಾನು ಇದನ್ನು ಕೊಟ್ಟು ಚೀಟಿ ಕೊಟ್ಬಿಟ್ಟು ಮನೆ ಹತ್ರ ಕಳಿಸ್ಕೊಡಿ, ಫ್ರೀ ಡೆಲಿವರಿ ಕೊಡ್ತಾರೆ ಮನೆಗೆ, ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಮೆಡಿಕಲ್ಲಿಗೆ ಹೋದೆ ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ನನಗೆ ಇದಕ್ಕೆ ಅಂತ ಹೇಳ್ಬಿಟ್ಟು ಮಾತ್ರೆ ಕೊಟ್ಟಿದ್ರಲ್ಲ, ಹರ್ನಿಯದು ಪೇಯ್ನ್ ಬಂದಾಗ ತೊಗೊಳೋದಕ್ಕೆ. ಸೊ ನೆನೆಯಿಂದ ಸಿಕ್ಕಾಪಟ್ಟೆ ಹೊಟ್ಟೆ ನೋವ್ತಾಯಿತ್ತು, ಹಾಗಾಗಿ ಅದನ್ನು ತೊಗೊಳ್ಳೋಣ ಅಂತ ಹೋದೆ. ಹಾಗೆ ಇವತ್ತು ಸಂಜೆ ಆರ್ಡ್ರ್ ಬಂದಿತ್ತು, ಹೆಲ್ತ್ ಮಿಕ್ಸ್ ಪೌಡ್ರದ್ದು ಅರ್ಧ kg ಬೇಕು ಕಳಿಸಿ ಅಂತ ಹೇಳಿದರು. ನನಗೂ ಪೋರ್ಟರ್ ಬುಕ್ ಮಾಡಿ, ಇಲ್ಲೇ ಬೆಂಗಳೂರು, ಹಾಗಾಗಿ ಪೋರ್ಟರ್ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳಿದೆ. ನಾಳೆ ಕೊಡೋದಾ ಇವತ್ತೇ ಬೇಕಂತ, ಅವ್ರು ಇವತ್ತೇ ಬೇಕು ಅಂತಂದರು. ನೈಟ್ 9:30 ನಾನು ಪ್ಯಾಕ್ ಮಾಡ್ತಾಯಿದ್ದಾಗ ಅವ್ರಿಗೆ 143 ಇದಾಯಿತು ಡೆಲಿವರಿ ಚಾರ್ಜಸ್ಸು. ಸೊ ಅವ್ರಿಗೆ ಪೇ ಮಾಡೋದಕ್ಕೆ ಹೇಳಿದೆ. ನಾವು ಇಲ್ಲೇ ಬೆಂಗಳೂರಲ್ಲಿ ಆದರೆ ನಾವೇ ಫ್ರೀ ಡೆಲಿವರಿ ಕೊಡ್ತೀವಿ ಅಂದರೆ ಅವರು ಅವಾಗ ಆಗಲೇಬೇಕು ಅಂತ ಅಂದರು. ಆಮೇಲೆ ಡೆಲಿವರಿ ಆದಮೇಲೆ ಹೇಳಿದ್ರು ಅವರು, ಇಲ್ಲ ನೀವು ನಾಳೆನೇ ಕೊಡ್ಬೋದಿತ್ತು ಅಂತ ಹೇಳ್ಬಿಟ್ಟು, ಯಾಕಂದರೆ ಡೆಲಿವರಿ ಚಾರ್ಜಸ್ ಆಗುತ್ತೆ. ಮತ್ತು ಅವರು ನಮ್ಗೆ ಗೊತ್ತಿರೋರು ಅಂತ ಹೇಳ್ಬಿಟ್ಟು ನಾನು 50 ರೂಪೀಸ್ ಡಿಸ್ಕೌಂಟ್ ಕೊಟ್ಟಿದ್ದೆ. ಸೊ ಹಾಗಾಗಿ ಡೆಲಿವರಿ ಚಾರ್ಜಸ್ ಅವ್ರಿಗೆ ಪೇ ಮಾಡೋದಕ್ಕೆ ಹೇಳಿದ್ದೆ. ನೀವು ನಿಮಗೆ ಯಾರಿಗಾದ್ರೂ ಬೇಕು ಅಂತಂದರೆ ಹೆಲ್ತ್ ಮಿಕ್ಸ್ ಪೌಡರು ಆರ್ಡ್ರ್ ಮಾಡ್ಕೊಳ್ಳಿ. ವಿತ್ ಕೊರಿಯರ್ ಚಾರ್ಜಸ್ಸು ಅಂದರೆ ವಿತೌಟ್ ಅಂದರೆ ಕರ್ನಾಟಕದೊಳಗಡೆ ಆದರೆ, ಔಟ್ ಆಫ್ ಬೆಂಗಳೂರಾದರೆ ನಾನು ಕೊರಿಯರ್ ಚಾರ್ಜಸ್ ತೊಗೊಳ್ಳೋದಿಲ್ಲ. ಹಾಗೆ ಹಾಫ್ kg 300, ವಿತಿನ್ ಬೆಂಗಳೂರು ಒಳಗಡೆ ಆದರೆ ನಾವೇ ಡೆಲಿವರಿ ಕೊಡ್ತೀವಿ. ಸೊ ಹಾಫ್ kg 300 ಮತ್ತು 1 kg 600. ಇದರಲ್ಲಿ 47 ಥರ ಐಟಮ್ ಹಾಕಿರ್ತೀವಿ. ಹಾಗೆ ಎಲ್ಲ ಒಳ್ಳೆ ಕ್ವಾಲಿಟಿ ಡ್ರೈ ಫ್ರೂಟ್ಸು ಇದು ಎಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡಿರೋದು. ಯಾಕಂದರೆ ಮಖಾನ ಇದು1 kg 3,000 ರೂಪಾಯಿ ಇದೆ. ಸೊ ಅದನ್ನು ಕೂಡ ನಾನು ಹಾಕಿದ್ದೀನಿ. ಅಂದರೆ ಈಗ ಎಲ್ಲನೂ ನಾವು ಈಕ್ವಲ್ಲಾಗಿ ಹಾಕಿ ಮತ್ತು ಯಾವ್ಯಾವುದನ್ನು ಜಾಸ್ತಿ ಹಾಕಬೇಕು ಕಡಿಮೆ ಹಾಕಬೇಕು ಅವೆಲ್ಲ ನೋಡ್ಬಿಟ್ಟೆ ಮಾಡೋದು. ಹಾಗೆ ಮಾರ್ನಿಂಗು ಬೆಳಗ್ಗೆಗೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ. ಕ್ಯಾರೆಟ್ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡಿಕೊಂಡು ಅನ್ನಕ್ಕಿಟ್ಟು ಇವಾಗ ಇಲ್ಲಿ ಮಾಡ್ತಾಯಿದ್ದೀನಿ. ಮಸೂರಿ ಅಕ್ಕಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಸ್ವಲ್ಪ ಇತ್ತು, ಅದ್ರ ಜೊತೆಗೆ ರೇಷನ್ ಅಕ್ಕಿನೂ ಮಿಕ್ಸ್ ಮಾಡಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ಚಿತ್ರಾನ್ನಕ್ಕೆ ಇಲ್ಲಿ ಎಣ್ಣೆ ಇಟ್ಕೊಂಡು ಕಡಲೆಬೇಳೆ, ಕಡಲೆಬೀಜ, ಹಾಗೆ ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ನೀವು, ನಾನು ಎಣ್ಣೆ ಜಾಸ್ತಿ ಹಾಕಿಲ್ಲ, ಕೆಲವರು ಎಣ್ಣೆ ಜಾಸ್ತಿ ಹಾಕ್ತಾರೆ. ಹಾಗೆ ಕಡಲೆಬೀಜನ ಫಸ್ಟು ಫ್ರೈ ಮಾಡಿ ಇಟ್ಕೊಂಡು ಕೊನೆಯಲ್ಲಿ ಹಾಕ್ತಾರೆ, ಅದು ತಿನ್ನೋದಕ್ಕೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಹಾಕ್ತಾಯಿದ್ದೀನಿ. ನೀವು ಆ ರೀತಿಯೂ ಕೂಡ ಮಾಡ್ಬೋದು. ಕಡಲೆಬೀಜ ಫ್ರೈ ಮಾಡಿ ಇಟ್ಕೊಂಡು ಇದೇ ಎಣ್ಣೆಯಲ್ಲಿ, ಆಮೇಲೆ ಇದೇ ಎಣ್ಣೆಗೆ ಬೇರೆದೆಲ್ಲ ಹಾಕಿ ನೀವು ಅನ್ನ ಕಲಿಸುವಾಗ ಕಡಲೆಬೀಜ ಹಾಕಿ ಕಲಿಸ್ಕೋಬೋದು. ನಾನೆಲ್ಲ ಒಟ್ಟಿಗೆ ಹಾಕಿ ಮಾಡ್ತಾಯಿದ್ದೀನಿ. ಹಾಗೇ ಕಡಲೆಬೇಳೆ, ಕಡಲೆಬೀಜ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಹಾಗೆ ಕರಿಬೇವು ಹಾಕಾದ್ಮೇಲೆ ಹಸಿಮೆಣ್ಸಿನ್ಕಾಯಿ, ನೀವು ಈರುಳ್ಳಿ ಮೆಣಸಿನ್ಕಾಯಿ ಹಾಕೋಕ್ಕೆ ಮುಂಚೆ ಯಾವಾಗಲೂ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಆವಾಗ ಹಸಿಮೆಣ್ಸಿನ್ಕಾಯಲ್ಲಿರೋ ಫ್ಲೇವರು ಖಾರ ಎಲ್ಲ ಬಿಟ್ಕೊಳ್ಳುತ್ತೆ, ಆಗ ಚಿತ್ರಾನ್ನ ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಹಾಗೆ ಮಾಡೋದು, ಏನಕ್ಕಾದ್ರೂ ಅಷ್ಟೆ, ಚಿತ್ರಾನ್ನ ಆಗಲಿ ವಾಂಗಿಭಾತ್ ಆಗಲಿ ಯಾವುದೇ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀರಾ ಅಂತ ಅಂದರೆ ಯಾವುದೇ ಅಡುಗೆಗೆ ಫಸ್ಟು ಹಸಿಮೆಣ್ಸಿನ್ಕಾಯಿ ಇಲ್ಲ ಒಣಮೆಣ್ಸಿನ್ಕಾಯಿ ಯಾವುದಿರುತ್ತೆ ಅದನ್ನು ಹಾಕ್ಕೊಳ್ಳಿ, ಆಮೇಲೆ ಈರುಳ್ಳಿ ಹಾಕಿ. ಈಗ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈ ಈರುಳ್ಳಿನೂ ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಆದಮೇಲೆ
ಕ್ಯಾರೆಟ್ ತುರಿ ಅಂದರೆ ಸ್ವಲ್ಪ ಅರಿಶಿನ ಹಾಗೆ ಕ್ಯಾರೆಟ್ ತುರಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಬೆಂದ ಮೇಲೆ ಕೊನೆಯಲ್ಲಿ ನಿಂಬೆ ರಸ ಹಾಕಿ ಮತ್ತು ಅನ್ನ ಹಾಕಿ ಕಲಿಸ್ಬೇಕು. ಮತ್ತು ನಿಂಬೆ ರಸ ಹಾಕುವಾಗ ನೀವು ಯಾವಾಗಲೂ ಸ್ಟವ್ ಆಫ್ ಮಾಡಿಬಿಡಿ. ಆವಾಗ ನಿಂಬೆ ರಸ ಹಾಕಿ. ನೀವು ಮಾಮೂಲಿ ಲೆಮನ್ ರೈಸ್ ಮಾಡ್ತೀರಲ್ವ ಈರುಳ್ಳಿ ಹಾಕ್ತಲೇ ಅದಕ್ಕೂ ಅಷ್ಟೇ ಎಲ್ಲ ಸ್ಟವ್ ಆಫ್ ಮಾಡಿಬಿಟ್ಟು ಕೊನೆಯಲ್ಲಿ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅನ್ನ ಹಾಕಿ ಕಲಿಸ್ಬೇಕು. ನಾವು ಯಾವಾಗಲೂ ಲೆಮನ್ ರೈಸೇ ಮಾಡ್ತಾಯಿದ್ದಿದ್ದು. ಸ್ವಲ್ಪ ಕ್ಯಾರೆಟ್ ಉಳಿದಿತ್ತು, ಆ ಕ್ಯಾರೆಟ್ ಹಂಗೆ ಉಳ್ಕೊಂಬಿಡುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಕ್ಯಾರೆಟ್ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡಿಕೊಡ್ತಾಯಿದ್ದೀನಿ. ಅರಿಶಿನ ಎಲ್ಲ ಹಾಕಾದ್ಮೇಲೆ ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದ ಮೇಲೇ ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ. ಯಾಕಂದರೆ ಕ್ಯಾರೆಟ್ ಬೇಗ ಬೇಯ್ಕೊಬಿಡುತ್ತೆ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹಾಗೆ ಕ್ಯಾರೆಟ್ ತುರಿ ಬದಲು ಮಾವಿನಕಾಯಿ ಇತ್ತು ಅಂತಂದರೆ ಮಾವಿನಕಾಯಿನೂ ಇದೇ ಥರ ತುರಿದು ಹಾಕ್ಕೊಂಡ್ರೆ ಅದು ಮಾವಿನಕಾಯಿ ಚಿತ್ರಾನ್ನ ಆಗೋಗುತ್ತೆ. ಹುಳಿ ಮಾವಿನಕಾಯಿ ಹಾಕ್ಕೋಬೇಕು, ಆವಾಗ ಚಿತ್ರಾನ್ನ ಟೇಸ್ಟ್ ಬರುತ್ತೆ. ನಾವು ತೋತಾಪುರಿ ಹಾಕ್ಕೊಂಡ್ರೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳಿ. ಹಾಗೆ ಎಳ್ಳಿಕಾಯಿ ಚಿತ್ರಾನ್ನನೂ ಅಷ್ಟೇ ಎಳ್ಳಿಕಾಯಿ ರಸನೂ ಹಾಕಿ ಮಾಡ್ಬೋದು. ನಾನು ಜಾಸ್ತಿ ನಮ್ಮ ಮನೇಲಿ ಚಿತ್ರಾನ್ನ ಮಾಡುವಾಗ ನನಗೆ ಈರುಳ್ಳಿ ಟೊಮೊಟೊ ಹಾಕೋದಿಲ್ಲ, ಹಂಗೆ ನಿಂಬೆಹಣ್ಣು ರಸ ಹಾಕಿ ಲೆಮನ್ ರೈಸ್ ಅಂತ ಹೇಳ್ಬಿಟ್ಟು ಮಾಡ್ತಾರಲ್ವ, ಸೊ ಹಂಗೆ ಮಾಡ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವತ್ತು ಕ್ಯಾರೆಟ್ ಚಿತ್ರಾನ್ನ ಆಗಿರೋದ್ರಿಂದ ಈರುಳ್ಳಿನ ಹಾಕಿ ಮಾಡಿದೆ. ಈಗ ಉಪ್ಪೆಲ್ಲ ಹಾಕಿ ಒಂದು 5 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೋಬೇಕು, ಇಲ್ಲದೆ ಹೋದರೆ ಸೀದೋಗ್ಬಿಡುತ್ತೆ. ಹಾಗೆ ನೋಡ್ತಾ ಇರ್ಬೋದು ಇದರಲ್ಲಿ ಆಯಿಲ್ ಏನು ಕಾಣಿಸ್ತಾನೆ ಇಲ್ಲ. ನಾನು ಜಾಸ್ತಿ ಆಯಿಲ್ ಬಳಸೋದಿಲ್ಲ, ನೀವೂ ಅಷ್ಟೇ ಜಾಸ್ತಿ ಆಯಿಲ್ನ ಬಳಸೋಕ್ಕೆ ಹೋಗಬೇಡಿ. ಸೊ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಾದ್ಮೇಲೆ ಅನ್ನನ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಂಡ್ರೆ ರುಚಿ ರುಚಿಯಾದ ಹಾಗೆ ಹೆಲ್ದಿಯಾದ ಕ್ಯಾರೆಟ್ ಚಿತ್ರಾನ್ನ ರೆಡಿ ಆಯಿತು. ರೆಡಿ ಆದಮೇಲೆ ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ಟಿ ಮಕ್ಕಳಿಗೆಲ್ಲ ಹಾಕಿ ತಿಂಡಿನ ಕೊಟ್ಟು ನಾನು ಮಕ್ಕಳನ್ನ ಕಳಿಸ್ದೆ. ಇದಾಗಿತ್ತು ಬೆಳಗ್ಗಿನ, ಅಂದರೆ ನಿನ್ನೆ 2 ದಿವಸದ್ದು ಬ್ಲಾಗ್ ಹಾಕಿದ್ದೀನಿ, ಅಂದರೆ ಮಂಗಳವಾರದ್ದು ಹಾಗೆ ಬುಧವಾರದ ಬೆಳಗ್ಗೆದು. ಇದಾಗಿತ್ತು ಮಿನಿ ಬ್ಲಾಗ್ ಅಲ್ಲ, ಫುಲ್ ಬ್ಲಾಗ್ಗೆ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮಂಥ ಹೊಸ ಯೂಟ್ಯೂಬರ್ ಮೇಲೆ ಇರಬೇಕು. ಹಾಗೆ ನಾನು ಮುಂಚೆನೂ ಯೂಟ್ಯೂಬ್ ಚಾನೆಲ್ ಮಾಡಿ ಅದರಲ್ಲಿ ಸಕ್ಸಸ್ ಕಂಡಿಲ್ಲ, ಹಂಗಾಗಿ ಇದರಲ್ಲಾದರೂ ಸಕ್ಸಸ್ ಕಾಣಬೇಕು ಅಂತ ಹೇಳ್ಬಿಟ್ಟು ನಾನು ಈ ಯೂಟ್ಯೂಬ್ ಚಾನೆಲ್ನ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ, ಇದನ್ನೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಒಂದು ಸತಿ ಸೋತೆ ಅಂತ ಹೇಳ್ಬಿಟ್ಟು ಪ್ರಯತ್ನನ ಕೈ ಬಿಡಬಾರ್ದು, ಮತ್ತೆ ಮತ್ತೆ ಪ್ರಯತ್ನ ಪಡ್ತಾ ಇರಬೇಕು ಅನ್ನೋದೇ ನನ್ನ ಧ್ಯೇಯ. ನೋಡೋಣ ಅಂತ ಹೇಳಿ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಷ್ಟೇ. ಯಾಕಂತಂದರೆ ನನ್ನ ಜೀವನದಲ್ಲಿ ನನಗೆ ಸಕ್ಸಸ್ ಅನ್ನೋದು ಒಂದೇ ಸಲಿಗೆ ಸಿಗೋಲ್ಲ. ತುಂಬ ಸಲ ಪ್ರಯತ್ನ ಪಟ್ಟು ಅದು ಸಕ್ಸಸ್ ಸಿಗೋಷ್ಟರಲ್ಲಿ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟೇ ಹೊರ್ಟೋಗಿರುತ್ತೆ. ಮತ್ತು ಇದಕ್ಕೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟು ನನ್ನ ಒಂದು ಮೈಂಡ್ ಥಾಟ್ ಬಂದ್ಬಿಡುತ್ತೆ. ಸೊ ಇದೇ ರೀತಿ ಆಗಿದೆ ನನ್ನ ಜೀವನದಲ್ಲಿ ಎಲ್ಲದೂ. ಯಾವುದು ಮಾಡ್ತೀನಿ ಅಂತ ಹೋದ್ರೂ ಎಲ್ಲ ಅರ್ಧಕ್ಕೆ ಸ್ಟಕ್ ಆಗೋಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪದ್ರಲ್ಲಿ ಚೆನ್ನಾಗಿರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಇದೇ ಹೊರ್ಟೋಗ್ಬಿಡುತ್ತೆ. ಹಾಗಾಗಿ ನನಗೆ ನನ್ನ ಲೈಫೇ ಈ ಥರ ಆಗ್ಬಿಟ್ಟೈತೆ ಅಂತ ಅನ್ನಿಸ್ಬಿಟ್ಟಿದೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.